ಗೇಮ್ ಚೇಂಜರ್ ಇದು ಶಂಕರ್ ಅವರು ಡೈರೆಕ್ಟ್ ಮಾಡಿ ರಾಮ್ ಚರಣ್, ಕಿಯಾರಾ ಅಡ್ವಾಣಿ, ಎಸ್ ಸೂರ್ಯ ಲೀಡ್ಗಳಾಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ 5 ಭಾಷೆಗಳಲ್ಲಿ ತೆರೆ ಕಂಡಿದೆ. ಅಂಡ್ ಇದರ ಕನ್ನಡ ವರ್ಷನ್ ನೋಡಿದ ನನಗೆ ಏನ್ ಅನ್ನಿಸ್ತು, ಏನ್ ಇಷ್ಟ ಆಯ್ತು, ಏನ್ ಕಷ್ಟ ಆಯ್ತು. ಇಂಡಿಯನ್ ಟೂನ್ ಅಂತಹ ಸಿನಿಮಾದಿಂದ ನೇಷನ್ ವೈಡ್ ಟೀಕೆಗೆ ಒಳಗಾಗಿದ್ದ ಶಂಕರ್ ಅವರು ಇಲ್ಲಿ ಸಕ್ಸೀಡ್ ಆದ್ರ ಇದು ಗೇಮ್ ಚೇಂಜರಾ ಅಥವಾ ಗೇಮ್ ಓವರಾ ನೋಡ್ಕೊಂಬರೋಣ ಬನ್ನಿ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶಂಕರ್ ಅವ್ರ ಸಿನಿಮಾ ಅಂದ್ಮೇಲೆ ಪ್ಲಾಟು ಸಿನಿಮಾ ಅನೌನ್ಸ್ ಆದಾಗ್ಲೇ ಎಲ್ರಿಗೂ ಗೊತ್ತಾಗಿರುತ್ತೆ. ಅದೇ ಕರಪ್ಷನ್ನು, ಅದೇ ಇಲ್ಲಿಗಲ್ ಆಕ್ಟಿವಿಟೀಸು, ಅದೇ ರಾಗ ಅದೇ ಹಾಡು. ಈ ಸಿನಿಮಾದಲ್ಲಿ ನನಗೆ ಖುಷಿ ಕೊಟ್ಟಿದ್ದು ಎಸ್ ಸೂರ್ಯ ಹಾಗೂ ರಾಮ್ ಚರಣ್ ಅವರ ಪರ್ಫಾರ್ಮೆನ್ಸ್ಗಳು. ಎಸ್ ಸೂರ್ಯ ಅವರ ಫಾರ್ಮೆ ಹೆಂಗಿದೆ ಅಂತ ಹೇಳ್ಬೇಕು. ಸರಿಪೋದ ಶನಿವಾರಂ, ರಾಯನ್, ಮಾರ್ಕ್ ಆಂಟೋನಿ ಅಮೇಸಿಂಗ್ ಪರ್ಫಾರ್ಮೆನ್ಸ್ ಗಳನ್ನ ಇವರು ಕಾನ್ಸ್ಟೆಂಟ್ ಆಗಿ ಡೆಲಿವರಿ ಮಾಡ್ತಾ ಬಂದಿದ್ದಾರೆ. ಅಂಡ್ ಅದು ಇಲ್ಲೂ ಕೂಡ ರಿಪೀಟ್ ಆಗಿದೆ. ಸ್ಪೀಕಿಂಗ್ ಅಬೌಟ್ ರಾಮ್ ಚರಣ್, ಇಲ್ಲಿ ನಾವು ಸ್ಟಾರ್ ರಾಮ್ ಚರಣ್ ಗಿಂತ ಒಬ್ಬ ಆಕ್ಟರ್ ರಾಮ್ ಚರಣ್ ಅನ್ನ ನೋಡಬಹುದು. ಸೀನ್ಸ್ ಗಳಲ್ಲಿ ಅಂತ ಮಾಸ್ ಮಸಾಲ ಏನು ಇಲ್ಲ ಅಂದಾಗ್ಲೆಲ್ಲ ತಮ್ಮ ಶೋಲ್ಡರ್ಸ್ ಮೇಲೆ ಸಿನಿಮಾನ ಕ್ಯಾರಿ ಮಾಡ್ತಾರೆ, ವಿಚ್ ಇಸ್ ವೆರಿ ಇಂಪ್ರೆಸಿವ್. ಇಂಟರ್ವ್ಯೂ ನಲ್ಲಿ ಕೊಟ್ಟಂತಹ ಟ್ವಿಸ್ಟ್ ಕೂಡ ಒಂದು ಹೈನಲ್ಲೇ ಫಸ್ಟ್ ಹಾಫ್ ಅನ್ನ ಎಂಡ್ ಮಾಡ್ತು. ಬಟ್ ಅಲ್ಲಿಂದ ಕೊನೆವರೆಗೂ ಸಿನಿಮಾ ಟೇಕ್ ಆಫ್ ಆಗ್ಲೇ ಇಲ್ಲ. ಶಂಕರ್ ಅವರು ಅವ್ರದೇ ಹಳೆ ಸಿನಿಮಾಗಳ ಒಂದು ಮಿಕ್ಸ್ಚರ್ ಅನ್ನ ರೆಡಿ ಮಾಡಿರೋ ಹಾಗೆ ಅನ್ಸ್ಬಿಡ್ತು ಇಲ್ಲಿನ ಪ್ರೊಸೀಡಿಂಗ್ಸ್ ಗಳು. ಎಕ್ಸ್ಟ್ರೀಮ್ಲಿ ಔಟ್ಡೇಟೆಡ್ ಮತ್ತು ಬೋರಿಂಗ್ ಆಗಿತ್ತು. ಕತೆ ಜನರಿಕ್ ಆಗಿದ್ರು. ಮಾರ್ಕೋ, ಸರಿಪೋದ ಶನಿವಾರಂ ಅಂತಹ ಸಿನಿಮಾಗಳು ಪ್ರೆಸೆಂಟೇಷನ್ ನ ಮೂಲಕ ಜನಗಳಿಗೆ ಇಂಪ್ರೆಸ್ ಮಾಡಿ ಬ್ಲಾಕ್ ಬಸ್ಟರ್ ಆದಂತಹ ಸಿನಿಮಾಗಳು. ಅದನ್ನ ಅಚೀವ್ ಮಾಡೋದಕ್ಕೆ ಇವ್ರ ಬಳಿ ಸ್ಕೋಪ್ ಕೂಡ ಇತ್ತು, ಬಡ್ಜೆಟ್ ಇತ್ತು. ಬಟ್ ಇಟ್ ರಿಮೈನ್ಡ್ ಅನ್ಟಚ್ಡ್. ಆಕ್ಷನ್ ಸೀಕ್ವೆನ್ಸ್ ಗಳಲ್ಲಿ ಹೊಸತನ ತಂದು ಏನಾದ್ರು ಯುನೀಕ್ ಆಗಿ ಟ್ರೈ ಮಾಡುವಂತಹ ಸ್ಕೋಪು ಇಲ್ಲಿನ ಟೀಮ್ಗೆ ಖಂಡಿತವಾಗ್ಲೂ ಇತ್ತು. ಬಟ್ ಅದನ್ನ ಕೂಡ ಜನರಿಕ್ ಆಗಿ ಮಾಡಿ ತಳ್ಳಾಕ್ಬಿಟ್ಟಿದ್ದಾರೆ. ಸಿನಿಮಾನೇ ತುಂಬಾ ಜನರಿಕ್ ಆಗಿದೆ, ಎಲ್ಲವನ್ನ ನೋಡ್ರೋ ಹಾಗೆ ಇದೆ. ಯಾವ್ದು ವಾವ್ ಅಂತ ಅನ್ಸಲ್ಲ, ಯಾವ ಹಾಡು ಕೂಡ ಇಂಪ್ರೆಸ್ ಮಾಡ್ಲಿಲ್ಲ, ಬಹಳ ಫರ್ಗೆಟಬಲ್ ಆಗಿ ಉಳ್ಕೊಂಡ್ಬಿಡ್ತು. ನನಗೆ ಇಲ್ಲಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಗಿ ಸಾಬೀತಾಗಿದ್ದು ಇಲ್ಲಿನ ರೈಟಿಂಗ್. ಸಖತ್ ಪೂರ್ ರೈಟಿಂಗ್ ಇದು. ಯಾವ ಒಂದು ಕ್ಯಾರೆಕ್ಟರ್ಗೂ ನೀವು ಕನೆಕ್ಟ್ ಆಗದೇ ಇಲ್ಲ. ಕೆಲವು ಸೀಕ್ವೆನ್ಸ್ ನ ಅನ್ಪ್ರೆಡಿಕ್ಟಬಲ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ, ಬಟ್ ಅದು ಅನ್ಇಂಟೆನ್ಷನಲಿ ಫನ್ನಿ ಆಗಿ ಹೊರ ಹೊಮ್ತವೆ. ಇಷ್ಟೆಲ್ಲ ಕ್ಯೂಸ್ ಮಧ್ಯೆ ನನ್ನನ್ನ ಸ್ವಲ್ಪ ಇಂಪ್ರೆಸ್ ಮಾಡಿದ್ದು ಸಿನಿಮಾದ ಫ್ಲಾಶ್ ಬ್ಯಾಕ್ ಪೋರ್ಷನ್ಗಳು. ಸಿನಿಮಾದ ಫ್ಲಾಶ್ ಬ್ಯಾಕ್ ಪೋರ್ಷನ್ ಆಕ್ಚುಲಿ ಚೆನ್ನಾಗಿದೆ, ಅದನ್ನ ಚೆನ್ನಾಗಿ ಬರ್ಕೊಂಡಿದ್ದಾರೆ ಕೂಡ. ಬಟ್ ಅದೇ ರೀತಿ ಇಡೀ ಸಿನಿಮಾ ಇದ್ಬಿಟ್ಟಿದ್ರೆ ಇದು ನಿಜವಾಗ್ಲೂ ವರ್ಕ್ ಆಗ್ತಾ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅದಿಲ್ಲ ಆಗಿಲ್ಲ. ಲಾಜಿಕ್ ಇಲ್ಲದೆ ಇರೋ ಕಾರಣಕ್ಕೆ ಸಿನಿಮ್ಯಾಟಿಕ್ ಲಿಬರ್ಟಿ ಅನ್ನೋದು ಎಲ್ಲಾ ಸಿನಿಮಾಗೂ ಇರುತ್ತೆ. ಬಟ್ ಆ ಲಿಬರ್ಟಿನ ಇಲ್ಲಿನ ತಂಡ ಬಹಳ ಗ್ರಾಂಟೆಡ್ ಆಗಿ ತಗೊಂಡ್ಬಿಟ್ಟಿದ್ದಾರೆ. ನಾನು ಹೇಳಿದ್ದೆ ಕತೆ, ನಾನು ತೋರಿಸಿದ್ದೆ ಟ್ವಿಸ್ಟು ಅನ್ನೋ ಹಾಗೆ ಎಲ್ಲವನ್ನ ಫೋರ್ಸ್ಡ್ ಆಗಿ ಪೋರ್ಟ್ರೇ ಮಾಡಿದ್ದಾರೆ. ಕಿಯಾರಾ ಅಡ್ವಾಣಿ ಅವರು ಒಂದು ಲಾಂಗ್ ಬ್ರೇಕ್ ನ ನಂತರ ಸಿಲ್ವರ್ ಸ್ಕ್ರೀನ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಬಟ್ ಅವರಿಗೆ ಒಂದು ಸ್ಟ್ರಾಂಗ್ ಪಾತ್ರ ಇಲ್ಲಿ ಸಿಕ್ಕಿಲ್ಲ. ಕೆಲವೊಂದು ಕಾಮಿಡಿ ಪೋರ್ಷನ್ಸ್ ಗಳು ವರ್ಕ್ ಆದ್ವು, ಬಟ್ ಅದು ಕೂಡ ಹೋಗ್ತಾ ಹೋಗ್ತಾ ನಗುವನ್ನ ಜನರೇಟ್ ಮಾಡೋದ್ರಲ್ಲಿ ಫೇಲ್ ಆಯ್ತು. ಒಟ್ಟಾರೆ ಹೇಳೋದಾದ್ರೆ ಇದೊಂದು ಬಿಲೋ ಆವರೇಜ್ ಸಿನಿಮಾ. 2000ನೇ ಇಸ್ವಿಯ ಸ್ಟೋರಿ ಟೆಂಪ್ಲೆಟ್, ವೆರಿ ಪೂರ್ ಸ್ಕ್ರೀನ್ ಪ್ಲೇ, ಟೆರಿಬಲ್ ಸಾಂಗ್ಸ್, ಟೆರಿಬಲ್ ಕನ್ನಡ ಡಬ್ಬಿಂಗ್ ಅಂತೂ ತುಂಬಾನೇ ಕೆಟ್ಟದಾಗಿತ್ತು ಗುರುವೆ. ತ್ರಿಬಲ್ ಅಂತಹ ಸಿನಿಮಾ, ಅದು ತಂದ್ಕೊಟ್ಟಂತಹ ಕೀರ್ತಿ ಎಲ್ರಿಗೂ ಸಿಗಲ್ಲ. ಬಟ್ ಅದು ಸಿಕ್ಕಿದ್ಮೇಲೆ ರಾಮ್ ಚರಣ್ ಅವರು ತಮ್ಮ ಪೊಟೆನ್ಶಿಯಲ್ ನ ತಿಳ್ಕೊಂಡು ಅದರ ಅಕಾರ್ಡಿಂಗ್ ಸಿನಿಮಾಗಳನ್ನ ಹ್ಯಾಂಡ್ ಪಿಕ್ ಮಾಡ್ಲಿ ಅನ್ನೋದು ನಮ್ಮ ಆಶಯ. ಬೈ ಚಾನ್ಸ್ ಏನಾದ್ರು ನೀವು ಈ ಸಿನಿಮಾ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹೋಪ್ಫುಲಿ ಶಂಕರ್ ಅಂತಹ ಡೈರೆಕ್ಟರ್ ಅವರ ಮುಂದಿನ ಸಿನಿಮಾ ಚೆನ್ನಾಗಿರ್ಲಿ ಅಂತ ನಾನು ಆಶಿಸ್ತೀನಿ. ಸೈನಿಂಗ್ ಆಫ್, ಮನು.